ಒಳ್ಳೆ ಮಟ್ಟದಾಗ ನೀರು ಏರಿಕೆ ಆಗದೈತಿ ಈಗ. ಈಗ ಒಂದು 4 ದಿವಸದಿಂದ ನೋಡಿದ್ದು ನೀರು ಈಗ ಇಲ್ಲ, ನೀರು ಹೆಚ್ಚಾಗೈತಿ. ಇನ್ನೂ ನೀರು ಬರ್ಬೇಕು, ಇನ್ನು ಭಾಳಷ್ಟು ಮಟ್ಟಿಗೆ ನೀರು ಬರ್ಬೇಕಿದ್ರೊಳಗೆ. ಇನ್ನು ನೀರು ಬರ್ತಿ ಅಷ್ಟು ಪೂರ್ಣ ಆಗಿಲ್ಲ. ಎಲ್ಲ ನೋಡತ್ತಿರ್ಬೋದು ನೀವು, ಇನ್ನೂ ಎಷ್ಟು ಜಾಗ ಖಾಲಿ ಐತಿ ಅಂತ ಹೇಳಿದ್ವಿ. ಈ ಸೈಡ್ ಕೂಡ ನೋಡ್ರಿ ಇನ್ನೂ ಎಷ್ಟು ಜಾಗ ಖಾಲಿ ಐತಿ. ಇನ್ನೂ ಒಳ್ಳೆ ನೀರು ಬರ್ಬೇಕಿಲ್ಲಿ. ಇನ್ನು ಎಷ್ಟು ದಿವಸ ಬೇಕು, ಮಳೆರೆ ಹಿಂಗೆ ಆಗೋದೈತಿ. ಈ ಟೈಮ್ದಾಗ ಒಂದು ಬೆಳಗಾವಿಗೆ ಹೋಗೋದಂತಂದ್ರೆ ಒಂದು ಮಜಾನ ಬೇರೆ. ಯಾಕಂದ್ರೆ ಒಂದು ಒಳ್ಳೆ ರೋಡ್, ಒಂದು ಒಳ್ಳೆ ಕ್ಲೈಮೇಟ್ ಐತಿ. ಈ ರೋಡ್ ಮೇಲೆ ಹೊಂಟ್ರೆ ಒಂದು ಯಾವುದೋ ಹೊರದೇಶದಾಗ ಹೊಂಟಂಗೆ ಆಕೈತಿ. ಅಷ್ಟು ಅಷ್ಟು ಭಾರಿ ಮಾಡಿದಾರೆ ರೋಡ್. ನೋಡ್ಬೋದು, ಒಂದು ರೀತಿ ಏನೋ ಬೇರೆ ಫೀಲ್ ಆಕೈತಿ ರೋಡ್ ಮೇಲೆ ಹೊಂಟ್ರೆ. ಸದ್ಯ ಬೆಳಗಾವಿಗೆ ಬಂದ ಗಾಡಿ ಗ್ರೇಸ್ ಎಲ್ಲ ಹೊಡಿಸಿ ಇನ್ನು ಬೆಳಗಾವಿಯಿಂದ ನಾನ್ ಸ್ಟಾಪ್ ಬೆಂಗಳೂರವರೆಗೂ ಹೋಗ್ತೀನಿ. ಈಗ ನೋಡೋಣ ದಾರಿಯಲ್ಲಿ ಏನೇನಾಗತ್ತೆ ಎಲ್ಲ ತೋರಿಸ್ತೀನಿ ಅಂತ. ಬಂಗಾಪುರ ಟೋಲ್ಗೆ ಬಂದು ಮಳೆ ಅಂತೂ ಸಾಕಷ್ಟು ಬೆಳದೈತಿ. ಇಲ್ಲಿ ಅಂತೂ ಏನು ನೋಡ್ಬೇಕಾಗಿಲ್ಲ, ಜಬರ್ದಸ್ತ್ ಮಳೆ ಬೆಳಾಯ್ತು. ಇಲ್ಲಿ ಹಿಂದ್ಗಡೆ ಭೀ ಮಳೆ ಬೆಳದಿತ್ತು, ಆದ್ರೆ ಇಷ್ಟು ಇರಕ್ಕಿಲ್ಲ. ಅವನವನು ಕಾರ್ ಗಡರೆ ಆದ್ಮೇಲೆ ಹಚ್ಕೊಂಡು ನಿಂತು ಬಿಡ್ತಾರೋ. ಏನು ಮಾಡ್ದ, ಏನು ಬರ್ತಾವ. ಒಂದೊಂದು ಟೋಲ್ ಅದಾವು. ಅವನ ಗಾಡ್ಯಾಗ ಮಾಲ ಅಂಡರ್ ಲೋಡ್ ಇದ್ರು ಕೂಡ ಓವರ್ ಲೋಡ್ ತೋರಿಸ್ತಾವ. ಅಂಥ ಟೋಲ್ಗಳು ಅದಾವ ನಮ್ಮ ಬೆಂಗಳೂರು ಲ್ಯಾಂಡ್ದಾಗ. 2-3 ಟೋಲ್ ಅದಾವು. ಟೋಲ್ದವ್ರಿಗೆ ಹೇಳ್ಬೇಕಂತಂದ್ರೆ ಏನು ಹೇಳೋದು ಅವ್ರಿಗೆ. ತಮ್ಮ ಸಿಸ್ಟಮ್ ಕರೆಕ್ಟ್ ಇಲ್ಲ ಅಂತಂದ್ರೆ ಗಾಡಿಯವ್ರ ಮೇಲೆ ಹಾಕಿಬಿಡೋದು ಅದನ್ನು. ಅಂಥ ಟೋಲ್ಗಳ ಸಾಕ್ಯಾರ ಇನ್ನೂ ನಮ್ಮ ಬೆಳಗಾವಿ ಲೈನ್ದಾಗ. ನೋಡ್ರಿ ಮಳೆ ಅಂತೂ ಇನ್ನೂ ಸಾಕಷ್ಟು ಬೆಳದೈತಿ. ಮಳೆಗೆ ಏನೂ ಕಡಿಮೆ ಇಲ್ಲ ಈ ಸೈಡ. ಸಾಕಷ್ಟು ಮಳೆ ಬೆಳೈತಿ. ಕೋಲ್ಡ್ ವೆದರ್ ಅಷ್ಟು ಐತಿ. ಈಗ ಮಳೆಗಾಲದಾಗ ಗಾಡಿ ಹೊಡೋದು ಮಚಾನ ಬೇರೆ. ಅದು ಮತ್ತು ಒಬ್ಬೊಬ್ಬರ ಗಾಡಿ ಹೊಡೆಯೋದಂತೂ ಖುಷಿ ವಿಚಾರ. ಏನು ಕಿರಿಕಿರಿ ಇಲ್ಲ, ಏನಿಲ್ಲ. ಮಳೆಯಾಗ ಆರಾಮ್ಸರಿ ಹೋಗೋದು, ತಿರುಗಾಡೋದು. ನೋಡ್ರಿ ಮತ್ತು ಇದು ಟೋಲ್ದವ್ರದ್ದು ಇದು ಹಾಡು. ನಮ್ಮ ಬೆಂಗಳೂರು ಲೈನ್ದಾಗ 3rd ಕ್ಲಾಸ್ ಟೋಲ್ ಅಂತಂದ್ರೆ ಇವೆರಡು ಟೋಲ್. ಏನೂ ಮಾಡೋಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಲೈನ್ ಮೇಲೆ ದಂಧೆನ ಹಂಗೈತಿ. ಎಲ್ಲ ಕಡೆ ಗಾಡಿ ಲೈನ್ ಹಚ್ಚಾವ. ಎರಡು ಸೈಡ್ ಗಾಡಿ ಲೈನ್ ಹಚ್ಕೊಂಡು ನಿಂತಾವು. ಎಷ್ಟು ಹಾರ್ನ್ ಬಡಿ ಬೇಕಾದ ಬಡಿದ್ರು ಕೂಡ ಅವ್ರೇನು ಇದನ್ನು ಮಾಡೋದಿಲ್ಲ. ಅವರು ಟೋಲ್ದವ್ರದ್ರೆ ಇಷ್ಟು ಪ್ರಾಬ್ಲಮ್. ಕಾಯಮ್ಮ ಏನಾರ ಒಂದು ಪ್ರಾಬ್ಲಮ್ ಇದ್ದೇ ಅವ್ರದ್ದು ಪ್ರಾಬ್ಲಮ್ ನಮ್ಮ ಗಾಡಿ ಅವ್ರ ಮೇಲೆ ಹಾಕಿಬಿಡ್ತಾರೆ. ಇವು ಟೋಲ್ಗಳು
ಗೊತ್ತಾಗೋದಿಲ್ಲ. ಒಂದು ಗಾಡಿ ಬಿಡಾನಿಲ್ಲ. ಇನ್ನೇನು ಶಿರಾ ಟೋಲ್ ಪಾಸ್ ಆಯಿತು. ಇನ್ನೊಂದು 10 ಕಿಲೋಮೀಟರ್ ಗಾಡಿ ನಮ್ದು ಇನ್ನೊಂದು ಗಾಡಿ ಐತಿ. ಸ್ವಲ್ಪ ಹೋಗಿ ಗಾಡಿಯವ್ರಿಗೆಲ್ಲ ಭೇಟಿಯಾಗಿ ಗಾಡಿ ನೋಡ್ಕೊಂಡು ಕಾಯಂ ಇದೇ ಪ್ರಾಬ್ಲಮ್. ಮುಂದೆ ಮತ್ತೆ ನಮ್ಮ ಜರ್ನಿಗೆ ಹೋಗ್ಬೇಕು. ಇನ್ನೂ 150 ಕಿಲೋಮೀಟರ್ ನಮ್ಮ ಜರ್ನಿ ಐತಿ. ಜಾಸ್ತಿ ಹೋಗೋಣ. ಟೈಮ್ ಆಗತ್ತೆ ಸ್ವಲ್ಪ ಹೋಗಿ ಗಾಡಿ ಎಲ್ಲ ನೋಡ್ಕೊಂಡು ಮಾಡಿ ಹೋಗ್ಬಿಡೋಣ ಅಂತ ಗಾಡಿ. ಕಾಯಂ ಇವ್ರದ್ದು ಪ್ರಾಬ್ಲಮ್ ಇದ್ದದ್ದೇ ಇಟ್ಟು ಎಲ್ಲರಿಗೂ ಮುಂಜಾನೆ ಏನಾರ ಒಂದು ಪ್ರಾಬ್ಲಮ್. ಲಾಸ್ಟು ಅಂತೂ ಅನ್ಲೋಡಿಂಗ್ ಪಾಯಿಂಟ್ ಬಂದ್ವಿ, ರೀಚ್ ಆದ್ವಿ. ಇನ್ನೂ ಕೂಡ ಏನೋ ಗಾಡಿ ಅನ್ಲೋಡ್ ಮಾಡೋಕ್ಕೆ ಕುತ್ಕೊಂಡಿಲ್ಲ. 9 ಗಂಟೆ ಹಿಡಿದರು ನೋಡ್ಬೇಕು.